ನಮಸ್ತೆ ಎಲ್ಲರಿಗೂ. ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ಇವತ್ತು ನಾನು ಮೆಂತೆಕಾಳು ಅಂದರೆ ಇಂಗ್ಲೀಷಲ್ಲಿ ಫೆನುಗ್ರೀಕ್ ಸೀಡ್ ಅಂತ ಹೇಳ್ತಾರೆ. ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಮೆಂತೆ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಸಾಂಬಾರು ಪದಾರ್ಥಕ್ಕೆ. ಇಲ್ಲದಿದ್ದರೆ ಅದು ಔಷಧಿಗೆ ಕೂಡ ತುಂಬಾ ಒಳ್ಳೆಯ ಒಂದು ಕಾಳು. ಮೆಂತೆ ಕಾಳಿನಲ್ಲಿ ತುಂಬ ಆರೋಗ್ಯಕ್ಕೂ ಬೆನಿಫಿಟ್ ಇದೆ. ಹಾಗೆ ಸಾಂಬಾರು ಪದಾರ್ಥಕ್ಕೂ ನಾವೆಲ್ಲದಕ್ಕೂ ಉಪಯೋಗ ಮಾಡ್ತೇವೆ. ಅದು ಟೇಸ್ಟಲ್ಲಿ ಸ್ವಲ್ಪ ಕಹಿಯಾಗಿರ್ತದೆ ಮೆಂತೆ ರುಚಿಯಲ್ಲಿ. ಆದರೆ ಅದನ್ನು ಹುರಿದು ಅಥವಾ ನಾವು ಈಗ ಕಷಾಯದ ಜೊತೆ ಎಲ್ಲ ಕುದಿಸಿ ಇದು ಮಾಡುವಾಗ ಅದರ ಫ್ಲೇವರ್ ತುಂಬಾ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ. ಈಗ ನಾವು ಸಾರಿಗೆಲ್ಲ ಸಾಂಬಾರಿಗೆಲ್ಲ ಬೇರೆ ಮಸಾಲೆ, ಈಗ ಕೊತ್ತಂಬರಿ, ಜೀರಿಗೆ, ಮೆಣಸೆಲ್ಲ ಹಾಕುವಾಗ ಮೆಂತೆಕಾಳು ಸ್ವಲ್ಪ ಹಾಕಿದರೆ ಅದರ ಪರಿಮಳ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಪುಡಿದೆಲ್ಲ. ಅದೇ ರೀತಿ ನಾವು ಉಪ್ಪಿನಕಾಯಿ ಮಾಡುವಾಗ, ಮೀನು ಸಾರು, ತರಕಾರಿ ಸಾರು ಎಲ್ಲದಕ್ಕೂ ಮೆಂತೆ ಸ್ವಲ್ಪ ಹಾಕಿದರೆ ತುಂಬಾ ರುಚಿಯಾಗುತ್ತೆ. ಅದೇ ರೀತಿ ಇಡ್ಲಿ, ದೋಸೆ ಮಾಡುವಾಗ ಮೆಂತೆಕಾಳು ಹಾಕೋದ್ರಿಂದ ಪರಿಮಳ ಕೂಡ ಬರುತ್ತೆ. ಅದೇ ರೀತಿ ಬಣ್ಣ ಚೆನ್ನಾಗಿ ಬರುತ್ತೆ, ದೋಸೆ ಬಣ್ಣ ಅದೇ ರೀತಿ ಮೃದುವಾಗಿ ಬರುತ್ತೆ. ಅಷ್ಟೇ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಶುಗರ್ ಎಲ್ಲ ಇರುತ್ತೆ ನೋಡಿ, ಡಯಾಬಿಟೀಸ್ ಅಂತ ಹೇಳ್ತಾರೆ, ಮಧುಮೇಹ ಅಂಥವರಿಗೆಲ್ಲ ತುಂಬಾ ಒಳ್ಳೆಯದು. ಅಂದರೆ ರಾತ್ರಿ ಹೊತ್ತು ಒಂದು ಲೋಟಕ್ಕೆ ಸ್ವಲ್ಪ ಮೆಂತೆಕಾಳು ಹಾಕಿ ಒಂದು ಚಮಚದಷ್ಟು ನೆನೆಸಿಡಬೇಕು. ಆಮೇಲೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅದರ ನೀರನ್ನು ಕುಡಿದು ಆ ಮೆಂತೆಕಾಳನ್ನು ಜಗಿಬೇಕು. ಇದರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಉಷ್ಣ ಇರುವವರಿಗೆ ಮಜ್ಜಿಗೆ ಜೊತೆ ಹಾಕಿ ಕೂಡ ಕುಡಿಬೋದು. ಇಲ್ಲದಿದ್ದರೆ ಮೆಂತೆ ಗಂಜಿ ಥರ ಮಾಡಿನೂ ತಿನ್ಬೋದು. ತುಂಬಾ ಆರೋಗ್ಯಕ್ಕೆ, ದೇಹಕ್ಕೆ ತಂಪಾಗಿರುತ್ತೆ. ಅದೇ ರೀತಿ ಯಾರಿಗೆಲ್ಲ ಕೂದಲು ಉದುರುತ್ತೆ ನೋಡಿ, ಅಂಥವರು ಕೂಡ ನೆನೆಸಿಡಬೇಕು. ನೆನೆಸಿ ಮೆಂತೆಕಾಳನ್ನು ಆಮೇಲೆ ರುಬ್ಬಿಕೊಂಡು ಅರ್ಧ ಗಂಟೆ ತಲೆಗೆ ಹಚ್ಚಿ ಹಾಗೆ ಇಡಬೇಕು. ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ತಲೆಯನ್ನು ತೊಳ್ಕೊಳ್ಬೇಕು, ಸ್ನಾನ ಮಾಡಿಕೊಳ್ಬೇಕು. ಕೂದಲು ಕೂಡ ಉದುರುದು ಕಡಿಮೆ ಆಗುತ್ತೆ, ಹಾಗೆ ರೇಷ್ಮೆಯಂತೆ ಹೊಳೆಯುತ್ತದೆ. ಅದೇ ರೀತಿ ಜೀರ್ಣಕ್ರಿಯೆ, ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್ಟ್ರಿಕ್ ಎಲ್ಲ ಇದ್ದವರಿಗೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಮೆಂತೆ ಕಾಳನ್ನು ಪೌಡರ್ ಮಾಡಿಟ್ಕೊಂಡು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಕುಡಿಬೇಕು, ತುಂಬಾ ಚೆನ್ನಾಗಾಗುತ್ತೆ. ಅದೇ ರೀತಿ ಕಷಾಯದ ಪುಡಿ ಕೂಡ ಮಾಡಿ ಮೆಂತೆ ಕೊತ್ತಂಬರಿ, ಜೀರಿಗೆಲ್ಲ ಹಾಕಿ ಸ್ವಲ್ಪ ಕಾಳು ಮೆಣಸು ಹಾಕಿ ಎಲ್ಲ ಹಾಕಿ ಪೌಡರ್ ಮಾಡಿಟ್ಕೊಂಡ್ರೆ ಕಷಾಯ ಮಾಡಿನೂ ಕುಡಿಬೋದು. ಅದೇ ರೀತಿ ಮೆಂತೆ ಹಿಟ್ಟು ಅಂತ ಹೇಳ್ತಾರೆ, ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದೇ ರೀತಿ ಮೆಂತೆಯನ್ನು ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ಅದನ್ನು ಸ್ವಲ್ಪ ಹುರಿದುಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿದರೂ ಆಗುತ್ತೆ, ತುಂಬ ಇದ್ದರೆ ಮಿಲ್ಲಲ್ಲಿ ಕೊಟ್ಟು ಪೌಡರ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಮೆಂತೆ ಹಿಟ್ಟು ಮಾಡಿ ತಿಂತಾರೆ. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬಾಣಂತಿಯರಿಗೆಲ್ಲ ಆ ರೀತಿ ಮಾಡಿ ಕೊಡ್ತಾರೆ. ಅದೇ ರೀತಿ ಮೆಂತೆ ಗಂಜಿ ಮಂಗಳೂರು ಕಡೆ ಎಲ್ಲ ಆಟಿ ಅಮಾವಾಸ್ಯೆ ಅಂತ ಇರುತ್ತಲ್ಲ, ಆಷಾಢ, ಅದರ ಹಾಗೆ ಆಷಾಢ ಸಮಯದಲ್ಲಿ ಆಟಿ ಅಮಾವಾಸ್ಯೆ ಅಂತ ಬರುತ್ತೆ. ಮಂಗಳೂರು ಕಡೆಯವರು, ತುಳುನಾಡಿನವರು ತಾಳೆ ಮರದದು ಕಷಾಯ ಕುಡಿತಾರೆ. ತುಳುವಿನಲ್ಲಿ ಪಾಲೆದ ಕೆತ್ತೆ ಅಂತ ಹೇಳ್ತಾರೆ. ಅದರ ಕಷಾಯ ಮಾಡಿ ಕುಡಿತಾರೆ. ಅದು ತುಂಬ ಕಹಿ ಮತ್ತು ಹೀಟ್. ಅದು ವರ್ಷದಲ್ಲಿ ಒಂದೇ ಸಲ ಆ ಕಷಾಯವನ್ನು ಕುಡಿಯುವುದು. ಬೆಳಿಗ್ಗೆ ಬೇಗ ಆ ಮರದ ಕೆತ್ತೆ ಏನಿದೆ ನೋಡಿ, ಅದನ್ನು ತೆಗೆದು ಅದರ ಕಷಾಯವನ್ನು ಮಾಡ್ತಾರೆ. ಆಮೇಲೆ ಅದು ಕಷಾಯ ಕುಡಿದಾದ್ಮೇಲೆ ಬರೀ ಹೊಟ್ಟೆಯಲ್ಲಿ ಮೆಂತೆ ಗಂಜಿಯನ್ನು ತಿನ್ನಬೇಕು. ಅದು ಆ ಕಷಾಯ ತುಂಬ ಹೀಟ್ ಇರೋದ್ರಿಂದ ಈ ಮೆಂತೆ ಗಂಜಿ ತುಂಬಾ ತಂಪಾಗುತ್ತೆ. ಮೆಂತೆ ಕಾಳನ್ನು ಸ್ವಲ್ಪ ನೆನೆಸಿ ಇಟ್ಟು ಆಮೇಲೆ ಅನ್ನ ಇದೆಯಲ್ಲ, ವೈಟ್ ರೈಸ್ ಇದೆಯಲ್ಲ, ಅದನ್ನು ಮೆಂತೆ ಕಾಳು ಜೊತೆ ಹಾಕಿ ಅಂದರೆ ಬೇಯಿಸಿದ ಮೇಲೆ ತೆಂಗಿನ ಹಾಲು ಹಾಕಿ ಆಮೇಲೆ ಬೆಲ್ಲ ಹಾಕಿ ತುಪ್ಪ ಹಾಕಿ ಗಂಜಿ ಮಾಡಿ ತಿಂತಾರೆ. ಇದನ್ನು ಬಾಣಂತಿಯರಿಗೆ ಕೂಡ ಮಾಡಿ ಕೊಡ್ತಾರೆ. ಅದರಿಂದ ತುಂಬಾ ಇದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ.
ಅದೇ ರೀತಿ ಕೊಲೆಸ್ಟ್ರಾಲ್ ಎಲ್ಲ ಇರ್ತದಲ್ಲ ಅವರು ಕೂಡ ಈ ಮೆಂತೆಕಾಳನ್ನು ನೆನೆಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ತೂಕ ಕಡಿಮೆ ಆಗಬೇಕಾ, ತೂಕ ಜಾಸ್ತಿ ಇದ್ದವರು ಕೂಡ ಮೆಂತೆಕಾಳನ್ನು ನೆನೆಸಿ ದಿನಾಲು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತಿನ್ನಬೇಕು. ಅದರಿಂದ ತೂಕ ಕಡಿಮೆ ಆಗ್ತಾ ಬರ್ತದೆ ತುಂಬ ದಪ್ಪ ಇದ್ದವರು. ಅದೇ ರೀತಿ ಮೊಡವೆ ಸಮಸ್ಯೆ, ಕೆಲವರಿಗೆ ಮೊಡವೆಲ್ಲ ತುಂಬ ಮುಖದಲ್ಲಿ ಆದರೆ ಮೆಂತೆಕಾಳಿನ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಬೇಕು. ಆಗ ಮೊಡವೆ ಹಾಗೆ ಕಲೆ ಎಲ್ಲ ಇರುತ್ತೆ ನೋಡಿ, ಕಪ್ಪು ಕಪ್ಪು, ಅದೆಲ್ಲ ಕಡಿಮೆಯಾಗಿ ಮುಖ ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ. ಇದರಿಂದ ಕೆಲವರು ಅದೇ ಮದುವೆ ಟೈಮ್ನಲ್ಲಿ ಮದುಮಗಳಿಗೆ ಈ ರೀತಿ ಹಚ್ತಾರೆ ಮುಖಕ್ಕೆ. ಅದೇ ರೀತಿ ಮೊಳಕೆ ಬರೆಸಿದ ಮೆಂತೆಕಾಳಿನಲ್ಲಿ ಪೋಷಕಾಂಶ ತುಂಬ ಇದೆ, ಅದರ ಕೈ ಕೂಡ ಕಡಿಮೆ ಆಗುತ್ತೆ ಅಂತೆ. ಅದೊಂದು ಸಲಾದಿಗೆಲ್ಲ ಬಳಸ್ತಾರೆ. ಅದೇ ರೀತಿ ಮೆಂತೆ ಸೊಪ್ಪು ಕೂಡ ನಾವು ಮನೆಯಲ್ಲೇ ನೆಡ್ಬೋದು. ಮೆಂತೆಯನ್ನು ಮೊಳಕೆ ಬರೆಸಿ ಸ್ವಲ್ಪ ಮಣ್ಣಿನಲ್ಲಿ ಹಾಕಿ ನೀರು ಹಾಕಿದರೆ ಮೆಂತೆ ಸೊಪ್ಪು ಪಲ್ಯ ಎಲ್ಲ ಮಾಡಿ ತಿನ್ಬೋದು, ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿ ತಿನ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಇರ್ತೀನಿ. ಅದೇ ರೀತಿ ಅಡಿಗೆ ರೆಸಿಪಿಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಆರೋಗ್ಯಕರವಾದ ವಿಷಯದ ಬಗ್ಗೆ ಇದೇ ರೀತಿ ತಿಳಿಸ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.